ಅವರು ಯಾವ ಭೇದ ಭಾವನೂ ಮಾಡ್ದೇ ಅವರ ಸಂಘದಲ್ಲಿ ಒಬ್ಬ ಪೌರ ಕಾರ್ಮಿಕ ಸುನೀತಾ ಎಂಬುವನನ್ನು ಸೇರಿಸ್ಕೊಂಡು ಅವನಿಗೆ ವಿದ್ಯಾಭ್ಯಾಸ ಕೊಟ್ಟು ಅವನಿಗೆ ಉಪದೇಶ ಕೊಟ್ಟು ಅವನು ಉಳಿದವರ ಮಟ್ಟಕ್ಕೆ ಬೆಳೆಯೋ ಹಾಗೆ ನೋಡಿಕೊಂಡ್ರು. ಒಂದು. ಎರಡನೇದು, ಜೀವನದ ಕೊನೆಯ ಹಂತದಲ್ಲಿ ಅವರು ಚುಂದ ಎಂಬ ಅಸ್ಪೃಶ್ಯ, ಆ ಮಾತನ್ನು ಬಳಸೋಕ್ಕೆ ನನಗೆ ಇಷ್ಟ ಇಲ್ಲ, ಅಂಥ ಒಬ್ಬ ವ್ಯಕ್ತಿ ಬಂದು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಬುದ್ಧಗರುಗಳು ಅವ್ರ ಮನೆಗೆ ಹೋದರು, ಊಟ ಮಾಡಿದ್ರು. ಏನು ಬಡಿಸ್ತಾತ? ಸೂಕರ ಮದ್ದವ, ಎಳೆ ಹಂದಿಯ ಮಾಂಸ ಅವನ ಮನೇಲಿ ಏನಿತ್ತು ಅದನ್ನು ಬಡಿಸ್ತಾ ಬುದ್ಧಗುರುಗಳು ಊಟ ಮಾಡೋರು. ಯಾವ ಭೇದ ಭಾವನೂ ಮಾಡಲಿಲ್ಲ ಅವರು. ಈ ಪ್ರಸಂಗವನ್ನು ಎತ್ಕೊಂಡು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಂದು ಪಕ್ಷ ಬುದ್ಧ ಏನಾದರೂ ಊಟ ಮಾಡದೆ ಹೋಗಿದ್ರೆ ಅವತ್ತು ಅವರು 45 ವರ್ಷ ಉಪದೇಶ ಕೊಟ್ಟಿದ್ರೆ ಅದೆಲ್ಲ ವ್ಯರ್ಥ ಆಗ್ಬಿಡೋದು. ಅದಕ್ಕಾಗಿ ಬೋಮ ಹೆಟ್ಟು ಬುದ್ಧ ಅಂತಾರೆ ಅವರು.